ಇಷ್ಟು ದಿನ ಸೈಲೆಂಟ್ ಆಗಿದ್ದ ರೌಡಿ ಶೀಟರ್ ಶಿವಪ್ರಕಾಶ್ ಬಿಕ್ಲು ಶಿವ ಕೊಲೆ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. A5 ಆರೋಪಿ ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಬಂಧ A5 ಆರೋಪಿ ಶಾಸಕ ಬೈರತಿ ಬಸವರಾಜ್ಗೆ ಢವಢವ ಬಂಧನದ ಭೀತಿ ಎದುರಾಗಿದೆ. ಬಂಧನದ ಭೀತಿಯಿಂದ ನಾಪತ್ತೆ ಆಗಿಬಿಟ್ಟಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಬಂಧನಕ್ಕೆ ತೀವ್ರ ಹುಡುಕಾಟ ನಡೀತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಬಸವರಾಜ್ಗಾಗಿ ತಲಾಶ್ ನಡೀತಾ ಇದೆ. ಒಂದು ಕಡೆ ಗೋವಾ, ಮಹಾರಾಷ್ಟ್ರದಲ್ಲೂ ಕೂಡ ಎರಡೆರಡು ತಂಡಗಳ ಕಟ್ಕೊಂಡು ತಲಾಶ್ ನಡೆಸಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನದ ನಂತರ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನು ಬೈರತಿ ಸಂಪರ್ಕದಲ್ಲಿರುವವರ ಪತ್ತೆಗೂ ಕೂಡ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಚಳಿಗಾಲದ ಅಧಿವೇಶನಕ್ಕೂ ಕೂಡ ತೆರಳಿದ್ರು ಶಾಸಕ ಬಸವರಾಜ್. ನಿರೀಕ್ಷಣಾ ಜಾಮೀನು ರದ್ದು ಬೆನ್ನಲ್ಲೇ ಶಾಸಕ ನಾಪತ್ತೆಯಾಗಿರುವುದು. ಬೈರತಿ ಬಸವರಾಜ್ ಪತ್ತೆಗಾಗಿ 3 ತಂಡಗಳನ್ನ ರಚನೆ ಮಾಡಲಾಗಿದೆ. ಬೈರತಿ ಬಸವರಾಜ್ ಕೆಆರ್ ಪುರಂ ಬಿಜೆಪಿ ಶಾಸಕ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲು ವಿಚಾರ ಏನಪ್ಪಾ ಅಂತ ಹೇಳ್ಬಿಡ್ತೀವಿ. ಕಳೆದ ಒಂದಷ್ಟು ದಿನಗಳ ಹಿಂದೆ ಬೈರತಿ ಬಸವರಾಜ್, ಆರೋಪಿ ಜಗ್ಗ ಹಾಗೆ ಬಿಕ್ಲು ಶಿವ, ಈ 3 ಹೆಸರುಗಳ ನಡುವೆ ಆಗಾಗ ಸುದ್ದಿಗೆ ಬರ್ತಾ ಇತ್ತು, ಸೈಲೆಂಟ್ ಆಗ್ತಾ ಇತ್ತು. ಅಂದ್ರೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿ ಸರ್ವೆ ನಂಬರ್ 212ರ ಭೂಮಿ ವಿಚಾರವಾಗಿ ಜಗ್ಗ ಹಾಗೆ ಬಿಕ್ಲು ಶಿವನ ಮಧ್ಯೆ ವಿವಾದ ಆಗಿರುತ್ತೆ. ಈ ಭೂ ವಿವಾದದ ಹಿನ್ನೆಲೆ ಬಿಕ್ಲು ಹತ್ಯೆ ಕೂಡ ಆಗಿತ್ತು. ಈ ಭೂಮಿಯ ವಿಚಾರವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಪರವಾಗಿ ಜಗ್ಗ ನಿಂತ್ಕೊಂಡಿದ್ದ ಅನ್ನುವಂತ ಆರೋಪ. ಜೊತೆಗೆ ಈ ಜಗ್ಗ ಪದೇ ಪದೇ ಶಾಸಕ ಬಸವರಾಜ್ ಅಂದ್ರೆ ಬೈರತಿ ಬಸವರಾಜ್ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದ. ಈಗಾಗಲೇ ಪರಿಶೀಲನೆ ಎಲ್ಲ ನಡೆಸಿದ ನಂತರದಲ್ಲಿ ನಿರೀಕ್ಷಣಾ ಜಾಮೀನು ಬೇಕು ಅಂತ ಕೂಡ ಕೇಳಿಕೊಂಡಿದ್ರು. ಆದ್ರೆ ಕೋರ್ಟ್ ಎಲ್ಲೋ ಒಂದ್ ಕಡೆ ನಿರಾಕರಣೆ ಮಾಡಿದೆ. ಕಾರಣ ಏನು? ಒಂದಷ್ಟು ಬಲವಾದ ಸಾಕ್ಷಿಗಳು ಸಿಕ್ಕಿಬಿಟ್ಟಿದೆ. ಏನಂತ ಹೇಳಿದ್ರೆ, ಕಳೆದ ಬಾರಿ ಆಯ್ತಲ್ಲ ಕುಂಭಮೇಳ, ಆ ಕುಂಭಮೇಳಕ್ಕೆ ಜಗ್ಗ ಹಾಗೆ ಬೈರತಿ ಬಸವರಾಜ್ ಅವರು ಒಟ್ಟೊಟ್ಟಿಗೆ ಹೋಗಿದ್ದಾರೆ. ಅದು ಈಗ ತಲೆನೋವಾಗಿ ಪರಿಣಮಿಸಿರೋದು. ಯಲಹಂಕ ಸಮೀಪದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಪ್ರಯಾಗ್ರಾಜ್ಗೆ ಒಂದೇ PNR ನಂಬರಿನಲ್ಲಿ ಶಾಸಕ ಹಾಗೆ ಆರೋಪಿ ಒಟ್ಟಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಅವರಿಗೆ ಬಿಡಿಸಲಾಗದ ಸಂಕಷ್ಟ, ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇರೋದು. ಜೊತೆಗೆ ನನಗೆ ಪರಿಚಯನೇ ಇಲ್ಲ, ಜಸ್ಟ್ ಗೊತ್ತಿರೋರಷ್ಟೇ, ನನ್ನ ಕ್ಷೇತ್ರದವರಷ್ಟೇ, ಹಾಗಾಗಿ ಫೋಟೋ ತಗೊಂಡಿದೆ ಅಂತ ಸಮಜಾಯಿಷಿ ಕೊಟ್ಟರು ಕೂಡ ಅಧಿಕಾರಿಗಳು ಬಿಡಬೇಕಲ್ಲ, ಪೊಲೀಸರು ಬಿಡಬೇಕಲ್ಲ, ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಒಪ್ಪಿಸಿದ್ದಾಗಿದೆ. ಹೈಕೋರ್ಟ್ನಲ್ಲಿ ಬೈರತಿ ಬಸವರಾಜ್ ಜಾಮೀನು ರದ್ದಾಗಿದೆ. ಮತ್ತೆ ಕಾನೂನಿನ ಹೋರಾಟಕ್ಕೆ ಶಾಸಕ ಬೈರತಿ ಸಜ್ಜಾಗಿದ್ದಾರೆ. ಜಾಮೀನಿಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಬೈರತಿ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೂಲಕ ರಕ್ಷಣೆಯನ್ನ ಪಡ್ಕೊಳ್ಳುವ ಪ್ಲಾನ್ ಇದು. ಇವತ್ತೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಏನಾದ್ರೂ ಸಲ್ಲಿಕೆಯಾಗತ್ತಾ ಜಾಮೀನು ಕೊಡಿ ಅಂತ ನೋಡಬೇಕು. ಸುಪ್ರೀಂ ಕೋರ್ಟ್ ವಕೀಲರ ಸಂಪರ್ಕದಲ್ಲಿ ಬಿಜೆಪಿ ಶಾಸಕ ನಿಜಕ್ಕೂ ಇದ್ದಾರಾ? ಯಾಕಂದ್ರೆ ಸ್ವಿಚ್ ಆಫ್ ಆಗಿದೆ, ಒಂದ್ ಕಡೆ ಸಂಪರ್ಕ ಸಿಗ್ತಾ ಇಲ್ಲ, ಒಳಗೊಳಗೆ ಏನಾದ್ರೂ ಮಸಲತ್ತ ಆಗ್ತಿದ್ಯಾ? ಬಂಧಿಸೋದು ಬೇಡ, ಅರೆಸ್ಟ್ ಮಾಡಬೇಡಿ, ಇದಕ್ಕೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೂ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ. ಎರಡೆರಡು ಕಡೆ ರಕ್ಷಣೆಯ ಮೊರೆ ಹೋಗೋದಕ್ಕೆ ಶಾಸಕ ಪಕ್ಕಾ ಪ್ಲಾನ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ತಪ್ಪೇನೂ ಇಲ್ಲ ಅಂತ ಹೇಳಿದ್ರೆ ಹಾಜರಾಗಬಹುದು ವಿಚಾರಣೆಗೆ. ಜೊತೆಗೆ ಏನೇನು ಹೇಳಿಕೆ ಇದೆ ಕೊಡಬಹುದು. ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಅಧಿವೇಶನದ ನಂತರದಲ್ಲಿ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಯಾವ ಭಯನೋ ಅಥವಾ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಮುಂದೇನು ಗತಿ ಅಂತಾನೋ ಅಥವಾ ಬಲವಾದ ಸಾಕ್ಷಿಗಳು ಪುರಾವೆಗಳು ಸಿಕ್ಕಿದೆಯಲ್ಲ ಅದರ ಹೆದರಿಕೆನೋ ಗೊತ್ತಾಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಮೂಲಕ ರಕ್ಷಣೆ ಪಡೆಯೋದಕ್ಕೆ ಪಕ್ಕಾ ಪ್ಲಾನ್ ಅಂತೂ ಮಾಡ್ಕೊಂಡಿದ್ದಾರೆ. ಜಾಮೀನಿಗಾಗೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ಕ್ರೈಮ್ ರಿಪೋರ್ಟರ್ ಸಂಜಯ್. ಈಗಾಗಲೇ ಬೈರತಿ ಬಸವರಾಜ್ ಅವರ ವಿಚಾರ ತಣ್ಣಗಾಗ್ಬಿಟ್ಟಿತ್ತು. ಎಲ್ಲೋ ಜಾಮೀನು ಸಿಗತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ, ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ನಾಪತ್ತೆ, ಸ್ವಿಚ್ ಆಫ್, ಏನೇನು ಆಗ್ತಾ ಇದೆ ಬೆಳವಣಿಗೆ, ಜೊತೆಗೆ ರಕ್ಷಣೆ ಪಡ್ಕೊಳ್ಳೋದಕ್ಕೂ ಮುಂದಾಗ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಸಂಜಯ್, ಏನಿದೆ ಡೀಟೇಲ್ಸ್? ಈಗ ಏನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ಜಗದೀಶ್ ಇರ್ಬೋದು, ಮತ್ತೆ ಇನ್ನುಳಿದ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಹೇಳಿಕೆ ಮೇರೆಗೆ ಈಗಾಗಲೇ ವಿಚಾರಣೆಯನ್ನ ಮಾಡಿ ಅದಾದ ಬಳಿಕ ಈ ಸಾಕ್ಷಿಯನ್ನ ಕಲೆ ಹಾಕಿದ ನಂತರ ಕೋರ್ಟ್ಗೂ ಕೂಡ ಅವರು ತಾಂತ್ರಿಕ ಸಾಕ್ಷಿ ನಮ್ಮ ಹತ್ರ ಇದೆ ಅಂತ ಹೇಳಿ ಒಂದು ವಾದವನ್ನ ಮಂಡಿಸ್ತಾರೆ. ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಜಗದೀಶ್ ಅವರು ವಾದವನ್ನ ಮಂಡಿಸಿ ಈಗ ಏನು ಹೈಕೋರ್ಟ್ ನಲ್ಲಿ ಇದ್ದಂತಹ ಅರ್ಜಿಯನ್ನ ವಜಾ ಮಾಡ್ಲಿಕ್ಕೆ ಮನವಿ ಮಾಡಿರ್ತಾರೆ. ಅಂದ್ರೆ ಏನು ಬೇಲಿಗೆ ಅರ್ಜಿಯನ್ನ ಹಾಕಿರ್ತಾರೆ, ಅದನ್ನ ವಜಾ ಮಾಡ್ಲಿಕ್ಕೆ ಮನವಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಈ ಒಂದು ಬೇಲ್ ಅರ್ಜಿಯನ್ನ ಇಲ್ಲಿ ಬೇಡ, ಇಲ್ಲಿಂದ ಕೆಳಗಡೆ ಇರುವಂತಹ ಕೋರ್ಟ್ ನಲ್ಲಿ ನೀವು ಅರ್ಜಿಯನ್ನ ಹಾಕಿ ಈ ಒಂದು ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟು ಅಲ್ಲಿ ವಜಾವನ್ನ ಮಾಡಿರ್ತಾರೆ. ಈಗ ಏನು ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಕೂಡ ಅರ್ಜಿಯನ್ನ ಹಾಕಲು ಮುಂದಾಗ್ತಾ ಇರುವಂತದ್ದು ಯಾರು ಬೈರತಿ ಬಸವರಾಜ್ ಅವರು.
ಮತ್ತೆ ಏನು ಈಗಾಗ್ಲೇ ಏನು ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಕಳೆದ ವಾರ ಅಧಿವೇಶನಕ್ಕೆ ಹಾಜರಾದಂತಹ ಭೈರತಿ ಬಸವರಾಜ್ ಅವರು ಈಗ ಏನು ಈ ವಾರ ಕೂಡ ಯಾವುದೇ ರೀತಿಯ ಹಾಜರನ್ನ ಮಾಡಿಲ್ಲ. ಅಂದ್ರೆ ಅಲ್ಲಿ ಹೋಗಿ ಅಧಿವೇಶನವನ್ನ ಅಟೆಂಡ್ ಮಾಡಿಲ್ಲ. ಈ ಕಾರಣಕ್ಕಾಗಿ ಅಲ್ಲೇ ಎಲ್ಲಾದ್ರೂ ಅಂದ್ರೆ ಮಹಾರಾಷ್ಟ್ರ ಇರ್ಬೋದು ಇಲ್ಲ ಗೋವಾ ಈ ಬಾರ್ಡರ್ ಅಲ್ಲಿ ಅವರು ಕ್ರಾಸ್ ಆಗಿದ್ದಾರಾ ಅನ್ನೋ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಅಂದ್ರೆ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗಿ ತಲೆ ಮರೆಸ್ಕೊಂಡಿದ್ದಾರಾ ಅನ್ನೋ ಒಂದು ವಿಚಾರಣೆ ಕೂಡ ಆಗ್ತಾ ಇರುವಂತದ್ದು. ತನಿಖೆ ವೇಳೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಂದ್ರೆ ಟೋಲ್ ನಲ್ಲಿ ಎಲ್ಲಾದ್ರೂ CCTV ಫುಟೇಜ್ ನಲ್ಲಿ ಅವರು ಕಾಣಿಸ್ಬೋದಾ, ಅಂದ್ರೆ ಅಲ್ಲಿ ಸಿಗ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ವಿಚಾರಣೆ ಮಾಡಿ ಅವ್ರನ್ನ ಬಂಧಿಸುವಂತ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಸಿಐಡಿ ಅವರು. ಓಕೆ ಸಂಜಯ್, ಈಗ ಒಂದ್ ಕಡೆ ಪ್ರಬಲವಾದಂತ ಸಾಕ್ಷಿಗಳೇನಪ್ಪಾ ಅಂತ ಹೇಳಿದ್ರೆ ಕುಂಭಮೇಳದಲ್ಲಿ ಜಗದೀಶ್ ಹಾಗೆ ಭೈರತಿ ಬಸವರಾಜ್ ತೆಗೆಸ್ಕೊಂಡಿರುವಂತಹ ಫೋಟೋ ಏನಿದೆ ಅದೇ ಪ್ರಬಲ ಸಾಕ್ಷಿಗಳಾಗಿರಬಹುದಾ ಅಥವಾ ಅದೇ ವಿಚಾರಗಳ ಈಗ ಅವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಕುತ್ತು ತಂದಿರೋದು? ಏನಂತ ಹೇಳಿದ್ರೆ ಈಗ ಜಗದೀಶ್ ಮತ್ತೆ ಮಿಕ್ಕಿತರ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ವಿಚಾರಣೆಯಲ್ಲಿ ಈಗಾಗ್ಲೇ ಅವರು ಏನು ಭೈರತಿ ಬಸವರಾಜ್ ಅವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಅವರ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಿ ತಾಂತ್ರಿಕ ಸಾಕ್ಷಿಯನ್ನ ಕೂಡ ಹೊಂದಿರುವಂತದ್ದು. ಉದಾಹರಣೆಗೆ ಈಗ ಫೋನ್ ನಲ್ಲಿ ಕರೆ ಮಾಡಿರ್ಬೋದು, ಮೆಸೇಜ್ ಅನ್ನ ಮಾಡಿರ್ಬೋದು. ಇಂತಹ ತಾಂತ್ರಿಕ ಸಾಕ್ಷಿಗಳನ್ನ ಇಟ್ಕೊಂಡು ಇವರ ವಿರುದ್ಧ ಪ್ರಬಲವಾದ ಸಾಕ್ಷಿ ಇದೆ ಅಂತ ಹೇಳಿ ನಿನ್ನೆ ವಾದವನ್ನ ಮಾಡಿರ್ತಾರೆ ದಯಾನ. ಈ ನಿಟ್ಟಿನಲ್ಲಿ ಈಗ ಅವರು ವಜಾವನ್ನ ಅಂದ್ರೆ ಬೇಲನ್ನ ವಜಾ ಮಾಡಿ ಈಗ ಅರೆಸ್ಟ್ ಮಾಡ್ಲಿಕ್ಕೆ ಸಿಐಡಿ ಈಗ ತನಿಖೆ ಅಂದ್ರೆ ಅವ್ರನ್ನ ಹುಡುಕುತ್ತಾ ಇರುವಂತದ್ದು ದಯಾನ. ಥ್ಯಾಂಕ್ ಯು ಸಂಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬಿಕ್ಲು ಶಿವ ಕೊಲೆ ಸಂಬಂಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್. ಜೊತೆಗೆ ಭೈರತಿ ಬಸವರಾಜ್ ಅವರ ಹೆಸರನ್ನ 5ನೇ ಆರೋಪಿ ಅಂತ ಕೂಡ ನಮೂದಿಸಲಾಗಿದೆ. ಸದ್ಯದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದಾರೆ. ಹುಡುಕಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಎರಡೆರಡು ತಂಡ ಕಟ್ಟಿಕೊಂಡು ಕೆಲವೊಂದಷ್ಟು ರಾಜ್ಯಗಳಲ್ಲೂ ಕೂಡ ಬಲೆ ಬೀಸಲಾಗಿದೆ. ನೋಡೋಣ ಸಿಗ್ತಾರಾ ಅಥವಾ ಒಳಗೊಳಗೆ ಏನಾದರೂ ಸಂಚನ್ನ ರೂಪಿಸಿ ಕೋರ್ಟ್ನ ಮೊರೆ ಹೋಗಿ ಅದಾದ ಮೇಲೆ ಜಾಮೀನನ್ನ ಪಡ್ಕೊಳ್ತಾರಾ, ಕಾದು ನೋಡಬೇಕು.